ನಮ್ಮ ಪ್ರಧಾನಮಂತ್ರಿಗಳು ಈ ದೇಶದ ಜನರಿಗೆ ಹಲವಾರು ಸಲಹೆಗಳನ್ನು ಕೊಟ್ಟರು. ಮಿತವಾಗಿ ಪೆಟ್ರೋಲ್ಗಳನ್ನು ಬಳಸಿ, ಪೆಟ್ರೋಲ್ ಡೀಸೆಲನ್ನು ಬಳಸಿ, ನೀವು ಅದೇ ರೀತಿ ನೀವು ಚಿನ್ನವನ್ನು ಖರೀದಿ ಮಾಡಬೇಡಿ, ನೀವು ಪ್ರವಾಸ ಹೋಗಬೇಡಿ, ಇದೆಲ್ಲ ನಮಗೆ ಇಡೀ ದೇಶದ ಜನರಿಗೆ ಕೊಟ್ಟರು. ನಾವು ಅವರನ್ನು ಈ ಮಾತನ್ನು ಅವರೇನಾದರೂ 5 ರಾಜ್ಯದ ಚುನಾವಣೆಯ ಮುಂಚೆ ಹೇಳಿದರೆ ಖಂಡಿತವಾಗಿ ನಾವು ಒಪ್ಕೊಳ್ತಾ ಇದ್ವಿ. ಅವರ ಚುನಾವಣೆಗೋಸ್ಕರ ಅವ್ರು ಏನು ಬೇಕಾದರೂ ಮಾಡ್ಬೋದು, ಗೆಲ್ಲಬೇಕು ಅಂಥೇಳಿ. ಚುನಾವಣೆಯ ರಿಸಲ್ಟ್ ಫಲಿತಾಂಶ ಬಂದ ಕೂಡಲೇ ಅವರು ಸಲಹೆಯನ್ನು ಕೊಡ್ತಾರೆ. ಯಾರು ಸ್ವಾಮಿ ಈ ಸಲಹೆಗಳನ್ನು ಒಪ್ಕೊಳ್ತಾರೆ? ಇದು ಸಲಹೆ ಅಲ್ಲ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ಈ ದೇಶ ನಡೆಸಲಿಕ್ಕೆ ನಾನು ಒಬ್ಬ ಅಯೋಗ್ಯನಾಗಿದ್ದೀನಿ ಅನ್ನೋದನ್ನು ಈ ದೇಶದ ಜನರಿಗೆ ಅವ್ರು ಹೇಳಿದ್ದಾರೆ. ಒಂದು ವೇಳೆ ಇದನ್ನು ಮುಂಚೆ ಹೇಳಿದರೆ ಖಂಡಿತವಾಗಿ ನಾವು ಅವ್ರನ್ನ ಒಪ್ಕೊಳ್ತಾ ಇದ್ದೀವಿ. ಈ ರೀತಿ ಬೆಲೆ ಏರಿಕೆಯನ್ನು ಚುನಾವಣೆಯ ಮಾರನೇ ದಿವಸ ಸಿಲಿಂಡ್ರಿಗೆ 1,000 ರೂಪಾಯಿ ಒಂದು ಗ್ಯಾಸ್ ಸಿಲಿಂಡ್ರಿಗೆ ಏರಿಸ್ತಾರೆ. ಯಾರು ಸ್ವಾಮಿ ಹೋಟೆಲ್ಗಳಿಗೆ ಹೋಗುವಂಥದ್ದು? ಬಡವರು ಹೋಗಲ್ವಾ? ಹಾಗಾದರೆ ಅವರೇನು ಹೋಟ್ಲವ್ರ ಕೈಯಿಂದ ಕೊಡ್ತಾರಾ? ಹೋಟೆಲವರು ಬೆಲೆ ಏರಿಕೆಯನ್ನು ಮಾಡೇ ಮಾಡ್ತಾರೆ. ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ನ 3 ರೂಪಾಯಿನ ಏರಿಸಿದ್ರು. ನಾನು ಅವ್ರ ಹತ್ರ ಮನವಿ ಮಾಡ್ಕೊಳ್ಳೋದಿಷ್ಟೇ, ಈಗಲೂ ಕಣ್ಣಿಗೆ ಕಟ್ಟದಾಗೆ ಇದೆ. 25 ಪೈಸೆ ಏರಿಸಿದ್ದಕ್ಕೆ ವಾಜಪೇಯಿ ಅವರು ಎತ್ತಿನ ಗಾಡಿಯಲ್ಲಿ ಪಾರ್ಲಿಮೆಂಟಿಗೆ ಹೋಗಿದ್ರಂತೆ. ಇದೇ ಶೋಭಾ ಕರಂದ್ಲಾಜೆಯವರು ಸಿಲಿಂಡರ್ನ ತಲೆ ಮೇಲೆ ಒತ್ಕೊಂಡು ಓಡಾಡಿದ್ದು ನೋಡಿದ್ವಿ. ಇವತ್ತೇನು ಮಾಡ್ತಾರೆ ಅವರು? ಹಾಗಾದರೆ ಸಿಲಿಂಡರ್ನ ಎಲ್ಲಿ ಒತ್ಕೊಳ್ತಾರೆ? ಸೈಕಲಲ್ಲಿ ಹೋಗ್ತೀವಿ, ನಾವು ಗಾಡೀಲಿ ಹೋಗ್ತಾಯಿದ್ದೀವಿ, ಇವತ್ತು ಯಾವುದ್ರಲ್ಲಿ ಹೋಗ್ತಾ ಇದ್ದಾರೆ ಅವರು? ಇದಕ್ಕೆಲ್ಲ ಅವರು ಉತ್ತರ ಕೊಡಬೇಕಲ್ವಾ? ಬೆಲೆ ಏರಿಕೆ ಕಾಂಗ್ರೆಸ್ ಪಕ್ಷದವ್ರು ಮಾಡಿದಾಗ ಇದು ಅವರಿಗೆ ದೇಶ ವಿರೋಧಿ, ಅವ್ರು ಮಾಡಿದಾಗ ಏನಿದು? ಇದಲ್ವಾ? ಇದನ್ನು ನಾವು ಅವ್ರನ್ನ ಪ್ರಶ್ನಿಸ್ತಾ ಇದ್ದೀವಿ. ನೀಟು ಸುಮಾರು 24 ಲಕ್ಷ ವಿದ್ಯಾರ್ಥಿಗಳು ಕಣ್ಣಿಗೆ ಎಣ್ಣೆ ಹಾಕಿ ತನ್ನ ನೀಟ್ ಎಕ್ಸಾಮನ್ನು ಬರೆದಿದ್ದಾರೆ. ಇವತ್ತು ಈ ರೀತಿ ಸೋರಿಕೆ ಆಗಿದೆ. ಸೋರಿಕೆ ಆಗಿರೋದಕ್ಕಿಂತನೂ ಅದರಲ್ಲಿ ಯಾರು ಭಾಗಿಯಾಗಿದ್ದಾರೆ, ಯಾರನ್ನು ಅವರು ಬಂಧಿಸಿದ್ದಾರೆ, ಯಾವ ಪಕ್ಷದ ನಾಯಕರಲ್ಲಿದ್ದಾರೆ ಅಂತೇಳಿದ್ರೆ ಅವರಿಗೆ ಪಕ್ಷದ ಅವರ ನಾಯಕರುಗಳಿಗೆ ಸಂಬಂಧಪಟ್ಟವರಲ್ಲಿ ಇದ್ದಾರೆ ಅಂತೇಳಿದ್ರೆ ಅವ್ರಿಗೆ ಯಾವ ರೀತಿಯ ರಕ್ಷಣೆಯನ್ನು ನೀವು ತನಿಖೆಯನ್ನು ಮಾಡ್ತೀರಾ, ರಕ್ಷಣೆಯನ್ನು ಕೊಡ್ತೀರಾ? ಇದನ್ನು ಸಹ ಜನತೆಗೆ ಹೇಳಬೇಕಲ್ವಾ? ಇವತ್ತು ಮನ್ರೇಗಾ ಇವತ್ತು ದೇಶದ ಜನರು ಯಾರು ಸರ್ ಮನ್ರೇಗಾ ಕೆಲಸವನ್ನು ಮಾಡ್ತಾಯಿದ್ದವರು? ಯಾರಾದರೂ ಶ್ರೀಮಂತರು ಕೆಲಸ ಮಾಡ್ತಾಯಿದ್ರಾ? ಕೂಲಿ ಕೆಲಸ ಮಾಡ್ತಾಯಿದ್ರು. ಕಾಳು ಅವರು ಹೊಟ್ಟೆಗೆ ಹುಟ್ಟಿಸ್ಕೊಳ್ಳಿಕ್ಕೆ ಅವ್ರು ಕೆಲಸವನ್ನು ಮಾಡ್ತಾಯಿದ್ರು. ಎಲ್ಲೋ ಶ್ರೀಮಂತರು ಕೆಲಸ ಕೊಡಲ್ಲ, ಇನ್ನೊಬ್ರು ಯಾವಾಗೂ ಕೆಲಸ ಕೊಡಲ್ಲ ಅಂತ ಹೇಳಿಬಿಟ್ಟು ಆ ಕೆಲಸ ಏನಾಗ್ತಾಯಿತ್ತು ಹೇಳಿ? ರಸ್ತೆ ಮಾಡ್ತಾಯಿದ್ರು, ಬಿಲ್ಡಿಂಗ್ಗಳನ್ನು ಕಟ್ತಾಯಿದ್ರು, ಕಟ್ಟಡಗಳನ್ನು ಕಟ್ತಾಯಿದ್ರು, ಕೆರೆಗಳಲ್ಲಿ ಹುಳ್ಳೆತ್ತುತ್ತಾಯಿದ್ರು. ಇದೆಲ್ಲ ರಾಷ್ಟ್ರೀಯ ಸಂಪತ್ತಲ್ವ ಇದು? ಈ ಸಂಪತ್ತನ್ನು ನಾವು ಇವತ್ತೇನಾದರೂ ಫ್ರೀ ಕೊಟ್ಟರೆ ಫ್ರೀ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಗ್ಯಾರಂಟಿಗಳನ್ನು ಟೀಕಿಸ್ತಾ ಇದ್ರು ಅವರೆಲ್ಲ. ಇದನ್ನ್ಯಾಕೆ ಮನ್ರೇಗಾ ಗ್ಯಾರಂಟಿನ? ಅದು ಮನ್ರೇಗಾ ಏನು ಫ್ರೀ ಕೊಡ್ತಾ ಇದ್ವಾ? ಅವ್ರಿಗೆ ಕೆಲಸ ಮಾಡಿ ಆ ಕೂಲಿಗೆ ಕಾಳನ್ನು ಕೊಡ್ತಾ ಇದ್ದಂಥ ಅದನ್ನು ಇವತ್ತು ಸಂಪೂರ್ಣವಾಗಿ ಕೇವಲ ಮಹಾತ್ಮ ಗಾಂಧೀಜಿಯವರ ಹೆಸರಿದೆ ಅನ್ನೋ ಒಂದೇ ಒಂದು ದುರುದ್ದೇಶದಿಂದ ಇವತ್ತು ಅದನ್ನು ಅವರು ಬಂದ್ ಮಾಡಿದ್ರು.